ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಒಂದು ವಾಲ್ ಹ್ಯಾಂಗಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನಾವು ಹಳೆ ಬಳೆಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ನೀವು ಯಾವುದೇ ಸೈಜಿನ ಬಳೆಗಳನ್ನು ತೊಗೊಳ್ಬೋದು. ಹಳೆ ಬಳೆ ಇದು. ಆಮೇಲೆ ಲೇಸು, ಕುಂದನ್ಸು, ಆಮೇಲೆ ಬ್ಲೌಸ್ ಪೀಸು, ಹಾಗೆಯೇ ಇದಕ್ಕೆ ಮ್ಯಾಚಿಂಗ್ ಆಗುವಂತಹ ನಾನು ಕುಚ್ಚು ತೊಗೊಂಡಿದ್ದೀನಿ. ಇದೇ ಥರದಲ್ಲಿ ರೆಡಿಯಾಗಿ ಸಿಗುತ್ತೆ, ಅಥವಾ ನೀವು ಸಿಲ್ಕ್ ಥ್ರೆಡ್ಡಿಂದ ಇದನ್ನು ರೆಡಿ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾದಂಥ ಕುಚ್ಚು, ಆಮೇಲೆ ಬೀಡ್ಸು, ಹಾಗೆಯೇ ಗ್ಲೂ ಗನ್ ಬೇಕಾಗುತ್ತೆ. ಈ ಬ್ಲೌಸ್ ಪೀಸ್ನ ಅರ್ಧ ಇಂಚ್ ಪಟ್ಟಿ ಕಟ್ ಮಾಡಿಕೊಂಡು ನಾನು ಈ ಬಳೆಗೆ ಸುತ್ಕೊಳ್ತಾ ಇದ್ದೀನಿ. ಸುತ್ತಕೊಂಡು ರೆಡಿ ಮಾಡಿಟ್ಕೊಳ್ತೀನಿ. ರೀತಿಯಾಗಿ ಬಳೆಗಳನ್ನು ರೆಡಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು. ನಾನಿಲ್ಲಿ ಒಂದು ತೋರಣಕ್ಕೆ 5ರಂಗೆ ಒಟ್ಟು 10 ಬಳೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಕಾಂಟ್ರಾಸ್ಟ್ ಕಲರ್ನ 30 ಎಳೆ ದಾರ ಮಾಡ್ಕೋಬೇಕು. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿಕೊಂಡು ಇದಕ್ಕೆ ಸುತ್ಕೋಬೇಕು. ನೆಕ್ಸ್ಟಲ್ಲಿ ನಾನು ಎಲ್ಲೋ ತೊಗೊಂಡಿದ್ದೀನಿ, ಗೋಲ್ಡನ್ ಕಲರು, ಅದನ್ನು ಇದಕ್ಕೆ ಸುತ್ತೋದನ್ನು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನಿಲ್ಲಿ 30 ಎಳೆ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ಫ್ಯಾಬ್ರಿಕ್ ಗ್ಲೂಯಿಂದ ಅಂಟಿಸ್ಕೊಳ್ಬೇಕು. ಅಂಟಿಸ್ಕೊಂಡು ಇದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ತಾ ಸುತ್ಕೋಬೇಕು. ನೀವು ಇದರಲ್ಲಿ ಯಾವುದಾದ್ರೂ ಜರಿ ಇದ್ದರೆ, ಗೋಟಾಪಟ್ಟಿ ಇದ್ದರೆ ಅದನ್ನು ಅಂಟಿಸ್ಕೋಬೋದು, ಅಥವಾ ಸಿಲ್ಕ್ ಥ್ರೆಡ್ಡನ್ನು ಕೂಡ ಸುತ್ಕೊಳ್ಬೋದು. ಈ ರೀತಿಯಾಗಿ ಎಲ್ಲ ಬಳೆಗಳನ್ನು ನಾನು ಸುತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ಲೌಸ್ ಪೀಸನ್ನು ಪಟ್ಟಿ ಕಟ್ ಮಾಡಿಕೊಂಡು ಒಂದು ಸ್ಕ್ವೇರ್ ಬರೋ ಹಾಗೆ ನಿಮಗೆ ಯಾವ ಅಳತೆ ಬೇಕೋ ಆ ಅಳತೆನಲ್ಲಿ 3 ಸೈಡು ಹೊಲ್ಕೊಂಡು ಈ ರೀತಿಯಾಗಿ ಒಂದು ಚೌಕಾಕಾರದ್ದು ಹೊಲಿದಿಟ್ಕೋಬೇಕು. ಇದನ್ನು ಉಲ್ಟಾ ಮಾಡಿ ಇದರೊಳಗೆ ನಾನು ಅದೇ ಬಟ್ಟೆದು ಪೀಸ್ಗಳು ಸಣ್ಣದು ಉಳಿದಿರೋದನ್ನು ತುಂಬ್ತಾ ಇದ್ದೀನಿ. ನೀವು ಹತ್ತಿ ಕೂಡ ತುಂಬೋದು, ನೈಲಾನ್ ಹತ್ತಿ ತುಂಬೋದು. ನಾನಿದು ಸಣ್ಣ ಪೀಸ್ಗಳು ಉಳಿದಿರೋದನ್ನು ಸೈಡ್ಸ್ ಕಟ್ ಮಾಡಿದ್ದು ಅದನ್ನು ತುಂಬ್ತಾ ಇದ್ದೀನಿ. ತುಂಬ ದಪ್ಪಗೂ ತುಂಬ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ಇದನ್ನು ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಮಡ್ಚ್ಕೊಂಡು ಮಿಷಿನ್ ಹೊಲಿಗೆ ಹೊಲಿತಾ ಇದ್ದೀನಿ. ನೀವು ಸೂಜಿ ದಾರ ತೊಗೊಂಡು ಕೂಡ ಈ ಸೈಡನ್ನು ಹೊಲ್ಕೊಳ್ಬೋದು. ಹೀಗೆ ಸ್ಕ್ವೇರ್ ಬರಬೇಕು. ಒಟ್ಟಿನಲ್ಲಿ ಸ್ಕ್ವೇರ್ ಬರೋ ರೀತಿಯಲ್ಲಿ ನಾನು ಹೊರಗಿಂದ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೈಡ್ಗೆ ಡೆಕೋರೇಷನ್ಗೆ ಈ ರೀತಿಯಾಗಿ ಪಟ್ಟಿನ ಹಚ್ತೀನಿ. ಲೇಸ್ನ ಸೈಡ್ನಲ್ಲಿ ಹೊಲ್ಕೊಳ್ತೀನಿ. 4 ಸೈಡನ್ನು ಲೇಸ್ನಿಂದ ಹೊಲ್ಕೊಳ್ತೀನಿ. ಹಾಗೆಯೇ ಅಷ್ಟು 10 ಬಾಕ್ಸ್ಗಳನ್ನ, 10 ಚೌಕಗಳನ್ನ ಇದೇ ರೀತಿಯಾಗಿ ಹೊಲ್ಕೋಬೇಕು. ಈ ರೀತಿಯಾಗಿ 10 ಸ್ಕ್ವೇರ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಬೀಡ್ಸು, ಟ್ಯಾಸಲ್ಸು ಮತ್ತು ಕುಂದನ್ನು ಹೇಗೆ ಅಟ್ಯಾಚ್ ಮಾಡೋದು ನೋಡೋಣ. ಫಸ್ಟ್ ಈಗ 2 ಸೈಡ್ನಲ್ಲಿ ನಾನು ಈ ಬೀಡ್ಸ್ನ ಮತ್ತು ಕುಚ್ಚನ್ನು ಹಚ್ತೀನಿ. ಒಂದು ಗೋಲ್ಡ್ ಬೀಡು, ಒಂದು ರಿಂಗು, ಆಮೇಲೆ ಒಂದು ಕ್ಯಾಪು ಹಾಕಿ ಅದಕ್ಕೆ ಒಂದು ಕುಚ್ಚನ್ನು ಕ್ಲೀನಾಗಿ ಹೊಲ್ಕೊಂಡು ಮತ್ತು ಉಲ್ಟಾ ವಾಪಸ್ ತಗೊಂಡು ಲೇಸಿಗೆ ಅಟ್ಯಾಚ್ ಮಾಡಬೇಕು. 2 ಸೈಡ್ ಅದೇ ರೀತಿ ಮಾಡಾದ್ಮೇಲೆ ಸೂಜಿ ದಾರನ ಮಧ್ಯದಿಂದ ತಗೊಂಡು ಒಂದು ಫ್ಲವರ್ ಕುಂದನ್ನು ಮಧ್ಯಕ್ಕೆ ಇಟ್ಟು ಹೊಲ್ಕೊಳ್ತಾ ಇದ್ದೀನಿ. ಇದು ಬರೀ ಪ್ಲೇನ್ ಅನಿಸಲ್ಲ, ಅದು ಲುಕ್ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಎಲ್ಲದನ್ನು ರೆಡಿ ಮಾಡ್ಕೊಳ್ತೀನಿ ಇದೇ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು. ಇದಾದಮೇಲೆ ನಾವು ಬಳೆನ ಇದಕ್ಕೆ ಅಟ್ಯಾಚ್ ಮಾಡೋಣ. ಮಧ್ಯ ಸೂಜಿ ದಾರದಲ್ಲೇ ಒಂದು ಬಳೆ, ಒಂದು ಸ್ಕ್ವೇರ್ ಪಟ್ಟಿ, ಹಾಗೆ ಒಂದು ಬಳೆ ಮತ್ತು ಒಂದು ಸ್ಕ್ವೇರನ್ನು ಇಟ್ಟು ನೀಟಾಗಿ ಸೂಜಿ ದಾರದಲ್ಲಿ ಹೊಲ್ಕೊಂಬಿಡೋಣ. ಇದನ್ನು ಪೂರ್ತಿಯಾಗಿ ಒಟ್ಟು ಒಂದು 5 ಬಳೆ 5 ಸ್ಕ್ವೇರು ಆ ರೀತಿಯಾಗಿ ನಾನು ಒಂದು ಕಡೆ ಸೈಡಿಂದನ್ನು ಇದು ಮಾಡ್ಕೊಂಡಿದ್ದೀನಿ. ಇದನ್ನು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು. ನೀವು ಡೋರ್ ಅಳತೆ ಪೂರ್ತಿ ಮಾಡ್ಕೊಳ್ಬೋದು.
ಇದನ್ನು ನಿಮ್ಮ ಮನೆ ಬಾಗಿಲು ಎಷ್ಟು ಉದ್ದ ಇದೆ ನೋಡಿಬಿಟ್ಟು ಆ ಅಳತೆಗೆ ತಕ್ಕನಂಗೆ ಬಳೆಗಳನ್ನು ಮತ್ತು ಹಾಗೆಯೇ ಸ್ಕ್ವೇರ್ಗಳನ್ನು ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿ ನಾನು 5 ಬಳೆ ಮತ್ತು 5 ಸ್ಕ್ವೇರ್ನ ಅಟ್ಯಾಚ್ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ. ಈ ರೀತಿ ಪೂರ್ತಿಯಾಗಿ 5 ಹೊಲ್ಕೊಂಡಾದಮೇಲೆ ಇದು ಹೊಲ್ದಿರೋದು ಕಾಣಬಾರ್ದು ಅನ್ನೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಮಧ್ಯ ಮಧ್ಯ ಕುಂದನನ್ನು ಸ್ಟಿಕ್ ಮಾಡ್ತೀನಿ. ಅದನ್ನು ಹೊಲ್ಕೊಳ್ಳಬೋದು, ಅದರಲ್ಲಿ ಹೋಲಿರುತ್ತೆ, ಅದರಲ್ಲಿ ಹೊಲ್ಕೊಳ್ಳಬೋದು, ಅಥವಾ ಗ್ಲೂ ಗನ್ ತೊಗೊಂಡು ಅದರ ಮೇಲೆ ಅಂಟಿಸ್ಕೊಳ್ಬೋದು. ನಾನು ಗ್ಲೂ ಗನ್ ತೊಗೊಂಡು ಅದರ ಮೇಲೆ ಅಂಟಿಸ್ತೀನಿ. ಬೇಗನೆ ಆಗುತ್ತೆ, ಈಸಿಯಾಗಿ ಆಗುತ್ತೆ, ಹಾಗೆಯೇ ಕ್ಲೀನಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಒಂದು ಡೋರ್ ಹ್ಯಾಂಗಿಂಗ್ನ, ವಾಲ್ ಹ್ಯಾಂಗಿಂಗ್ನ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ. ಹಬ್ಬ ಹತ್ತಿರ ಬರ್ತಾ ಇದೆ, ನಮ್ಮ ಕೈಯಾರೆ ನಾವೇ ಮಾಡಿದಂತಹ ಈ ರೀತಿಯಾದಂಥ ಡೋರ್ ಹ್ಯಾಂಗಿಂಗ್ಸ್ನ ಮಾಡಿ ಹಾಕೋದ್ರಿಂದ ಹಬ್ಬದ ಕಳೆ ಇನ್ನೂ ಹೆಚ್ಚಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ. ನೀವು ಯಾವುದೇ ಕಲರ್ ಬ್ಲೌಸ್ ಪೀಸ್ನ ಸಹ ಯೂಸ್ ಮಾಡ್ಬೋದು. ಹಾಗೆಯೇ ಯಾವುದೇ ರೀತಿಯಾದಲ್ಲಿ ಮತ್ತು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಬೇರೆ ರೀತಿಯಾಗಿ ನೀವು ಇದನ್ನು ಆಲ್ಟ್ರ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ಡಿಸೈನ್ನ ನೀವು ಮಾಡ್ಕೊಳ್ಬೋದು. ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ, ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.